ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಾರು ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಹೆಸರು ಐಶ್ವರ್ಯ ಅಂತ. IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ನನಗೆ ಹೊಸ ಜಾಗಗೆ ಸುತ್ತಾಡೋದು, ಡಿಫ್ರೆಂಟ್ ವೆರೈಟಿ ಫುಡ್ನ ಟೇಸ್ಟ್ ಮಾಡೋದು, ಟ್ರೈ ಮಾಡೋದು, ಡ್ಯಾನ್ಸ್ ಮಾಡೋದು, ಸೈಕ್ಲಿಂಗ್ ಮಾಡೋದು, ಇವೆಲ್ಲ ತುಂಬ ಇಷ್ಟ. ಆ್ಯಂಡ್ ಈ ಸ್ಮಾಲ್ ಲಿಟಲ್ ಮೂಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರತಿ ಜರ್ನಿಗೆ ಒಂದು ಬಿಗಿನಿಂಗ್ ಇರುತ್ತೆ. ಇವತ್ತು 2 ಜರ್ನಿ ಸ್ಟಾರ್ಟ್ ಆಗ್ತಿದೆ. ನಂದೊಂದು ಹೊಸ ಟ್ರಿಪ್ ಮತ್ತು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನಿಜ ಹೇಳಬೇಕಂದ್ರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ಮುಂದಿನ ಕೆಲವು ದಿನಗಳು ಒಂದು ಹೊಸ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ, ಹೊಸ ಫುಡ್ ಟ್ರೈ ಮಾಡ್ತಿದ್ದೀನಿ ಮತ್ತು ಇಂಟ್ರೆಸ್ಟಿಂಗ್ ಪ್ಲೇಸಸ್ ನೋಡ್ತಿದ್ದೀನಿ. ಸೊ ಬನ್ನಿ ಈ ಜರ್ನಿನ ಜೊತೆಗೆ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ನನ್ನ ಫ್ಲೈಟ್ ಇರೋದು ಬಂದು 7:30ಗೆ. ನಾನು 2 hours ಬೇಗ ರೀಚ್ ಆಗಿದ್ದೀನಿ. ಸೊ ಸೆಕ್ಯೂರಿಟಿ ಚೆಕ್-ಇನ್, ಬೋರ್ಡಿಂಗ್ ಪಾಸ್ ತೊಗೊಂಡು ಬೋರ್ಡಿಂಗ್ ಗೇಟ್ ಹತ್ರ ಸಿಗ್ತೀನಿ. ಬನ್ನಿ. ಚೆಕ್-ಇನ್ ಎಲ್ಲ ಬೇಗ ಮುಗೀತು. ಫ್ಲೈಟ್ಗೆ ಇನ್ನೂ ಟೈಮ್ ಇದೆ ಅಲ್ಲ ಅಂತ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಲಾಂಜ್ಗೆ ಬಂದೆ. ಇಲ್ಲಿ ನೋಡಿದ್ರೆ ಫುಲ್ ಜನ. ಹೆಂಗೋ ಮಾಡಿ ಒಳಗಡೆ ಹೋದೆ. ನಾನು ಬಂದಿದ್ದು 080 ಲಾಂಜ್ಗೆ. ವೆರೈಟಿ ಫುಡ್ ಇತ್ತು. ಮಾರ್ನಿಂಗ್ ಹೆವಿ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಉಪ್ಪಿಟ್ಟು, ಪೊಂಗಲ್ಲು, ಚಪಾತಿ, ಚೆನ್ನ ಕರಿ ತೊಗೊಂಡೆ. ಫುಡ್ ಆ್ಯಕ್ಚುಲಿ ಚೆನ್ನಾಗಿತ್ತು. ನಾನು ಒಬ್ಬಳೇ ಅಂತೂ ಟ್ರಾವೆಲ್ ಮಾಡ್ತಾಯಿಲ್ಲ. ಬನ್ನಿ ನಾನು ಯಾರ ಜೊತೆ ಟ್ರಾವೆಲ್ ಮಾಡ್ತೀನಿ ಅಂತ ಇಂಟ್ರಡ್ಯೂಸ್ ಮಾಡ್ತೀನಿ. ನಮ್ಮ ಟ್ರಿಪ್ ಪ್ಲ್ಯಾನರ್, ಗೂಗಲ್ ಮ್ಯಾಪ್, ಪುನೀತ್ ಅಂತ. ಇವ್ರು ಬಂದು ನಮ್ಮ ATM. ಟ್ರಿಪ್ಪಲ್ಲಿ ಏನು ಬೇಕಂದ್ರೆ ಇವ್ರನ್ನೇ ಕೇಳಬೇಕು. ವಿಜಯ್ ಅಂತ. ಸೊ ಇವ್ರು ಬಂದು ಅಲೋಕ್ ಬಾಯ್, ನಮ್ಮ ಟ್ರಿಪ್ ಎಂಟರ್ಟೈನರ್. ಇವ್ರು ಬಂದು ಪಂಕಜ ಅಕ್ಕ, ಎನರ್ಜಿ ಬೂಸ್ಟರ್, ಆಲ್ ರೌಂಡರ್. ಸೊ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ತು. ಲಾಂಜಿಂದ ಆಚೆ ಬಂದಿದ್ದೀವಿ. ಸೊ ಇವಾಗ ಬೋರ್ಡಿಂಗ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ಬೋರ್ಡಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ಗೋ. ಪಂಕಜ ಅಕ್ಕ ತಿರುಗಿ. ಲೇಟ್ ಆಗಿರೋದ್ರಿಂದ ಹೆಂಗೆ ಓಡ್ತಿದ್ದಾರೆ ನೋಡಿ. ಸೊ ಗೈಸ್, ಇದೇ ನಮ್ಮ ಫ್ಲೈಟ್. ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ನಿಮ್ಗೆ ಗೊತ್ತಿಲ್ಲ ಅಲ್ಲ. ಸೊ ಲೆಟ್ ಮಿ ರಿವ್ಯೂ ದ ಲೊಕೇಶನ್. ಇವತ್ತು ಟ್ರಾವೆಲ್ ಮಾಡ್ತಿರೋ ಲೊಕೇಶನ್ ಬಂದು ಸಿಟಿ ಆಫ್ ಡ್ರೀಮ್ಸ್, ಸಿಟಿ ವಿಚ್ ಇಸ್ ಆಲ್ವೇಸ್ ಬ್ಯುಸಿ ಆ್ಯಂಡ್ ಸಿಟಿ ವಿಚ್ ಡಸಂಟ್ ಸ್ಲೀಪ್. ಸೊ ನೀವು ಆಲ್ರೆಡಿ ಲೊಕೇಶನ್ನ ಗೆಸ್ ಮಾಡಿರ್ತೀರಾ ಅಂದ್ಕೊತೀನಿ. ಬನ್ನಿ. ವೆಲ್ಕಮ್ ಟು ಮುಂಬೈ. ಫ್ಲೈಟಿಂದ ಇಳಿದು ಕ್ಯಾಬ್ ತೊಗೊಂಡು ನಾವು ಹೊರಟಿದ್ದು ನಮ್ಮ ಸ್ಟೇ ಕಡೆಗೆ. ಸೊ ಇದು ನಮ್ಮ ರೂಮ್ ಎಂಟ್ರೆನ್ಸ್. ಸೊ ಗೈಸ್, ಇದೇ ನಮ್ಮ ಸ್ಟೇ ಫಾರ್ ನೆಕ್ಸ್ಟ್ 2 days. ಹಿಂಗಿದೆ, ಚೆನ್ನಾಗಿದೆ. ಇವರು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗಿಬಿಟ್ಟಿದ್ದಾರೆ. ಫೈನಲಿ ನಮ್ಮ ಸ್ಟೇಗೆ ಬಂದಿದ್ದೀವಿ. ಆ್ಯಂಡ್ ನಾವು ಮುಂಬೈಗೆ ಬಂದಿರೋ ಮೇನ್ ರೀಸನ್ ಬಂದು ಒಂದು ಶೋ ಅಟೆಂಡ್ ಮಾಡೋದಿತ್ತು. ಸೊ ಆ ಶೋ ಅಟೆಂಡ್ ಮಾಡೋಕ್ಕೆ ಬಂದಿರೋದು. ಯಾವ ಶೋ, ಎಲ್ಲಿ, ಏನು ಅಂತ ಡೀಟೇಲ್ಸೇ ನಾನು ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮುಂಬೈನ ಸುತ್ತೋ ಟೈಮ್. ಸೊ ನಾನು ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಆಜಾವ್ ಲುಕ್ ಗೈಸ್, ಯಾರಿದ್ದಾರೆ ಇಲ್ಲಿ ನೋಡಿ. ನಮ್ಮ ಮುಂಬೈ ಹೋಸ್ಟ್. Our host for the next 3 days. Mumbai. ಹೇಳಿ. Our host for the next 3 days, Vineet Parmar. Mumbai ye ghumayega abhi. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಈವ್ನಿಂಗ್. ಕ್ಯೂಟ್ ಆಗಿದೆ ಅಲ್ಲ. ರೆಡಿಯಾಗಿ ಕೆಳಗಡೆ ಹೋಗ್ತಾ ಇದ್ದೀವಿ. ನಾವು ಬರ್ಬೇಕಾದ್ರೆ ಎಷ್ಟು ಬಿಸಿಲಿತ್ತು. ಇವಾಗ ಮಳೆ ಬಂದು ನಿಂತಿದೆ ನೋಡಿ ಹೆಂಗಿದೆ. ಮಳೆ ಬಂದಿದ್ದರೂ ಬಿಸಿ ಹಬೆ ಹೆಂಗಿದೆ ಅಂದರೆ ಓ ಮೈ ಗಾಡ್, ನಮ್ಮ ಬೆಂಗಳೂರಿಗಿಂತ ಡಬಲ್ ಇದೆ.
ವಿ ಆರ್ ಅಟ್ ದ ಬ್ಯಾಲಾಡ್ ಎಸ್ಟೇಟ್. ಸೊ ಈ ಏರಿಯಾ ಬಂದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹೆರಿಟೇಜ್ ಏರಿಯಾ ಅಂತ ಕರೀತಾರೆ. ಆ್ಯಂಡ್ You want to watch the colonial style architecture? This is the area that you have to come to. ಇದನ್ನ ಮಿನಿ ಲಂಡನ್ ಅಂತ ಕೂಡ ಹೇಳ್ತಾರೆ. ಬಟ್ ನಾವು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಫುಲ್ ಆ ಕಡೆ ಈ ಕಡೆ ಫುಲ್ ಕಾರ್ ನಿಲ್ಲಿಸಿ ಬಿಸಿಲಿರೋದ್ರಿಂದ ಫುಲ್ ಇರಿಟೇಷನ್ ಆಗ್ತಿದೆ. ಸೊ ಈ ಪ್ಲೇಸ್ನ ನೀವು ಫುಲ್ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕಂದ್ರೆ ಮಾರ್ನಿಂಗ್ ಟೈಮ್ ಬೆಸ್ಟು. ಅರ್ಲಿ ಮಾರ್ನಿಂಗ್ ಅರೌಂಡ್ 7. Crowd, pleasant weather. So morning best time ಬರೋದಕ್ಕೆ. ಹೌದು. ಸೊ ಮಾರ್ನಿಂಗ್ ಬಂದರೆ ಒಳ್ಳೆ ಪಿಕ್ಚರ್ಸು ವೀಡಿಯೋಸ್ ಎಲ್ಲ ತೊಗೊಬೋದು. ಸೊ ದಿಸ್ ಇಸ್ ಹಲೋ ವಿನೀತ್ ಅವರೇ, ಏನಾದರೂ ಹೇಳಿ ಈ ಬ್ಯಾಲಾಡ್ ಎಸ್ಟೇಟ್ ಬಗ್ಗೆ. ಯಾರು ಮಾತಾಡು ಮಾತಾಡಪ್ಪ ನನಗೆ ಏನ. ಹಾಂ, ವಾಟ್ ಯು ಆಸ್ಕಿಂಗ್? Like I'm asking you to talk about Balad Estate. Okay, it's one of the oldest area of, or the colony you can say, of Mumbai, and it has a colonial architecture. Previously it was ruled by British, so they have built up their own buildings over here, and it has been maintained like that. So now those This is are also called as like business trading center, no? not business trading center, but this is one of the center where all the big Indian port house and all the customs headquarters are there, like Reserve Bank of India and everything. So they have been transferred to those old buildings. Thank you. ಧನ್ಯವಾದಗಳು. ಬ್ಯಾಲಾಡ್ ಎಸ್ಟೇಟಿಂದ ಸ್ವಲ್ಪ ಹಂಗೆ ಮುಂದೆ ನಡ್ಕೊಂಡು ಬಂದರೆ ಒನ್ ಆಫ್ ದ ಮುಂಬೈಸ್ ಐಕಾನಿಕ್ ಓಲ್ಡ್ ಇರಾನಿ ಕೆಫೆ ಬ್ರಿಟಾನಿಯಾ ಆ್ಯಂಡ್ ಕೋ. ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ಓಲ್ಡ್ ಚಾಮ್, ಪಾರ್ಸಿ ಫುಡ್ ಆ್ಯಂಡ್ ವಿಂಟೇಜ್ ಆ್ಯಂಬಿಯನ್ಸ್. ಬೆರಿ ಪಲಾವ್ ಟ್ರೈ ಮಾಡೋಕ್ಕೆ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಬರೋದು. How is it? ನನಗೆ ಬೆರಿ ಪಲಾವ್ ಅಷ್ಟು ಇಷ್ಟ ಆಗಿಲ್ಲ. ನಾವು ಚಿಕನ್ ಮತ್ತು ಪ್ರಾನ್ಸ್ ಬೆರಿ ಪಲಾವ್ ತೊಗೊಂಡಿದ್ದು. ಇಟ್ ವಾಸ್ ಓಕೆ. ನೋ ಐ ಡೋಂಟ್ ವಾಂಟ್. ಬ್ರಿಟಾನಿಯಾ ಆ್ಯಂಡ್ ಕೋ ಫುಡ್ ರಿವ್ಯೂನ ನಾವು ಮಾಡ್ತಿರೋದು. ಸೊ ಇಲ್ಲಿ ಫೇಮಸ್ ಇರೋ ಎಲ್ಲ ಐಟಮ್ಸು ನಾವು ಆರ್ಡ್ರ್ ಮಾಡಿದ್ವಿ. ಚಿಕನ್ ಕಟ್ಲೆಟ್, ಬೆರಿ ಪಲಾವ್ ಮತ್ತು ಕೀಮಾ. ಸೊ ನನಗೆ ಕೀಮಾ ತುಂಬ ಇಷ್ಟ ಆಯಿತು. ಚಿಕನ್ ಬೆರಿ ಪಲಾವ್ ಓಕೆ. ನಾವು ಸ್ವಲ್ಪ ನಾಟಿ ಸ್ಟೈಲ್ ಇರೋದ್ರಿಂದ ನಮಗೆ ಅದೆಷ್ಟು ಇಷ್ಟ ಆಗಿಲ್ಲ. ಸೊ ನಿಮಗೆ? ಬೆರಿ ಪಲಾವ್ ನನಗೆ ಇಷ್ಟ ಆಯಿತು. ಸ್ವಲ್ಪ ಟ್ಯಾಂಗಿ ಇತ್ತು. ಟ್ಯಾಂಗಿ ಅಂದರೆ ನನಗೆ ಇಷ್ಟ ಆಗುತ್ತೆ. ಸೊ ಅದು ಚೆನ್ನಾಗಿತ್ತು. ಐ ಲೈಕ್ ಇಟ್. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಾಟ್ ಟು ಸ್ಪೈಸಿ, ಬಟ್ ಐ ಲೈಕ್ ಇಟ್. ಸೂಪರ್. ಮತ್ತು ಇಲ್ಲಿ ಬರೋರಿಗೆ ನೀವು ಏನು ಟ್ರೈ ಮಾಡಬೇಕು ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಮಟನ್ ಕೀಮಾ ಮಸ್ಟ್ ಟ್ರೈ, ಚೆನ್ನಾಗಿತ್ತು. ಯಾ, ಆ್ಯಂಡ್ ದೆನ್ ಡೆಫಿನೆಟ್ಲಿ ಟ್ರೈ ಕಸ್ಟರ್ಡ್, ದ ಕ್ಯಾರಮೆಲ್ ಕಸ್ಟರ್ಡ್, ಅದು ಚೆನ್ನಾಗಿತ್ತು. ಐ ಲೈಕ್ ಇಟ್. ಓಕೆ. ಸೊ ನೆಕ್ಸ್ಟ್ ನೀವು ಮುಂಬೈ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಬ್ರಿಟಾನಿಯಾ ಆ್ಯಂಡ್ ಕೋಕ್ ಬನ್ನಿ. ಆ್ಯಂಡ್ ಬೆರಿ ಪಲಾವ್ನ ಟ್ರೈ ಮಾಡಿ, ಕೀಮಾ ಮಟನ್ ಕೀಮಾನೂ ಟ್ರೈ ಮಾಡಿ, ಚಪಾತಿ ಇಲ್ಲ ಬ್ರೆಡ್ ಜೊತೆ. ವೆರಿ ನೈಸ್ ಕಾಂಬಿನೇಷನ್. ನೆಕ್ಸ್ಟ್ ನಾವು ಅಲ್ಲಿಂದ ಸ್ಟ್ರೀಟ್ ಬಂದಿದ್ದು ಕೊಲಾಬಾ ಕಾಸ್ವೇ, ಮುಂಬೈನ ಫೇಮಸ್ ಸ್ಟ್ರೀಟ್ ಶಾಪಿಂಗ್. ನನಗಂತೂ ಇಲ್ಲಿ ಬ್ಯಾಂಗ್ಳೂರು ಫೀಲ್ಸೇ ಬಂತು. ಯಾರಿಗೆಲ್ಲ ಸ್ಟ್ರೀಟ್ ಶಾಪಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಡೆಫಿನೆಟಾಗಿ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಡಿಫ್ರೆಂಟ್ ವೆರೈಟಿ ಬಟ್ಟೆ, ಆಕ್ಸೆಸರೀಸ್, ಫುಟ್ವೇರ್, ಹ್ಯಾಂಡ್ ಬ್ಯಾಗ್ಸ್, ಎಲ್ಲ ಥರದ ಐಟಮ್ಸು ಒಂದೇ ಜಾಗದಲ್ಲಿ ಸಿಗುತ್ತೆ. ಅದಕ್ಕೆ ನೀವು ಮುಂಬೈ ವಿಸಿಟ್ ಮಾಡ್ತಿದ್ದೀರಂದರೆ ನೆಕ್ಸ್ಟ್ ಟೈಮ್ ಈ ಪ್ಲೇಸ್ನ ಡೆಫಿನೆಟಾಗಿ ವಿಸಿಟ್ ಮಾಡಿ. ಅರ್ಲಿ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಲಿಯೋಪೋಲ್ಡ್ ಕೆಫೆಗೆ ಬಂದ್ವಿ. ಇಲ್ಲಿ ಬ್ಯುಸಿ ಕೆಫೆ, ಕ್ರೌಡೆಡ್ ಪೀಪಲ್, ಕಿಚ ಸೌಂಡು, ಒಂಥರ ವೈಬ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಡಿನ್ನರ್ ಮುಗಿಸಿ ನಾವು ಹೊರಟಿದ್ದು ನಮ್ಮ ಫೈನಲ್ ಡೆಸ್ಟಿನೇಷನ್ ಆಫ್ ದ ಡೇ. ಈ
ಡೆಸ್ಟಿನೇಷನ್ ಮೇನ್ ರೀಸನ್ ನಾವು ಮುಂಬೈಗೆ ಬರೋಕ್ಕೆ. ಅದು ಯಾವುದಂದರೆ ಜಾಕೀರ್ ಖಾನ್ ಶೋ. ಎಸ್, ನಾವು ಈ ಈವೆಂಟ್ ಅಟೆಂಡ್ ಮಾಡೋಕ್ಕೆ ಬಂದಿತ್ತು. ಸೊ ಬೇಸಿಕ್ ಸೆಕ್ಯೂರಿಟಿ ಚೆಕ್-ಇನ್ ಇತ್ತು, ಅದೆಲ್ಲ ಮುಗಿಸಿ ನಾವು ಆಡಿಟೋರಿಯಂ ಒಳಗೆ ಎಂಟ್ರಿ ಆದ್ವಿ. ಆ ಲೈಟಿಂಗ್ಸು, ಆ ಮ್ಯೂಸಿಕ್ಕು, ಆ ಕ್ರೌಡು, ಓ ಮೈ ಗಾಡ್, ದಿಸ್ ವಾಸ್ ದ ವೆರಿ ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಈವೆಂಟ್ ಅಟೆಂಡ್ ಮಾಡ್ತಿರೋದು. ಫೈನಲಿ ಜಾಕೀರ್ ಖಾನ್ ಶೋಗೆ ಬಂದಿದ್ದೀವಿ. ನಾವು ಮೇನ್ ರೀಸನ್ ಮುಂಬೈಗೆ ಬಂದಿದ್ದು ಇದಕ್ಕೇ, ಈ ಈವೆಂಟ್ನ ಅಟೆಂಡ್ ಮಾಡೋಕ್ಕೆ. ಸೊ ವಾಟ್ ಡು ಯು ಸೇ ಅಬೌಟ್ ದಿಸ್? ಸೂಪರ್ ಎಕ್ಸೈಟೆಡ್. ಇಷ್ಟು ವರ್ಷ ಫಾಲೋ ಮಾಡ್ಕೊಂಡು ಬಂದೆ. ಒನ್ ಆಫ್ ಮೈ ಫೇವ್ರೆಟ್ ಸ್ಟ್ಯಾಂಡಪ್ ಕಮಿಡಿಯನ್ಸ್ ಆ್ಯಂಡ್ ಐ ಲವ್ ಲಿಸ್ನಿಂಗ್ ಟು ಹಿಮ್. ಸೊ ಸೂಪರ್ ಎಕ್ಸೈಟೆಡ್. ಫೈನಲಿ ಅವಕಾಶ ಸಿಕ್ಕಿದೆ ನೋಡೋದಕ್ಕೆ ಲೈವ್ ಆಗಿ. ನಂಗೆ ಹಿಂದಿ ಅಷ್ಟು ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೆಂಗೋ. ಇಲ್ಲಾಂದರೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗೆ ಏನು ಅಂತ. ಟ್ರಾನ್ಸ್ಲೇಟ್ ಮಾಡ್ತೀನಿ. Very excited for the show. My first ever live comedian show. ನಂದು ಅಷ್ಟೇ, ಸೇಮ್. ಐ ವುಡ್ ಲೈಕ್ ಟು ಥ್ಯಾಂಕ್ ವಿನೀತ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ, ಸ್ಯಾಕ್ರಿಫೈಸಿಂಗ್. ಎಸ್. ಫೈನಲಿ ಶೋ ಮುಗಿದ್ದು. ಶೋ ಅಲ್ಲಿ ಯಾವುದೇ ತರಹ ರೆಕಾರ್ಡಿಂಗ್ ಅಲೌ ಮಾಡ್ತಾ ಇದ್ದಿಲ್ಲ. ನೀವು ಏನಾದರೂ ಈ ಶೋನ ನೋಡಬೇಕಾದ್ರೆ ನೆಟ್ಫ್ಲಿಕ್ಸಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ, ನೋಡ್ಬೋದು. ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ನಾವು ಶೋ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಗಿದ್ದು ನಮ್ಮ ಸ್ಟೇ ಕಡೆಗೆ. ಇದಾಗಿತ್ತು ನನ್ನ ಡೇ 1 ಇನ್ ಮುಂಬೈ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.